ಏನಾತ್ರಿ ಪಾಪು ಏನಾಗಿದ್ರಿ ಸರ್? ಒಂದು 2 ನಿಮಿಷ ಹೊರಗಿರ್ರಿ, ನಾನು ನೋಡಿ ಹೇಳ್ತೀನಿ. ಹೊರಗಿರ್ರಿ. ಸರ್ ಹೋಗ್ಬೇಡ ಅಂದ್ರಿ. ನನ್ ದುಮ್ಸಿ ನೀವು ಕರ್ಕೊಂಡು ಬಂದಿರಲ್ಲ. ನಿಮ್ಗೆ ಎಷ್ಟು ಧನ್ಯವಾದ ಹೇಳು, ಸಾಕಿಲ್ಲ ನನಗೆ. ನನ್ನ ಮಗಳು ಹೆಂಗದಾಡ್ರಿ ಮೇಡಮ್? ಆರಾಮದಾರ ತಡೀರಿ ಸರ್, ಹೇಳ್ಯಾರ ಹೋಗ್ಬೇಡ ಅಂದ್ರಿ. ತಡೀರಿ, ನಾನು ನೋಡ್ಬೇಕ್ರಿ ಈಗ ನನ್ನ ಮಗಳು ದುಮ್ಸಿ. ಅಮ್ಮ ನೀನು ಹಾಸ್ಪಿಟ್ಲಿಗೆ ತಂದಾರು? ಏನಾಗಿಲ್ಲ, ಧೈರ್ಯ ತಗೋ. ಅಮ್ಮ ಏನಾಗಿದೆ ದುಮ್ಸಿಗೆ? ಹುಡುಗಿ ಸಣ್ಣದಾಗ ಒಂದು ಸಣ್ಣ ಹೋಲ್ ಇತ್ತು, ನಾ ಅದನ್ನ ನಿಮ್ಗೆ ಹೇಳಿಲ್ಲ. ನಾ ಕುಡ್ಕೋತೇಳಿ ಮಾಯಿನಿ ಖರೆ ಕೂಡಿಲ್ಲ ಅದು. ಅದಕ್ಕೆ ಈಗೇನೈತಿ ಹೋಲ ದೊಡ್ಡದಾಗೈತಿ, ಆಪರೇಷನ್ ಮಾಡಿಸ್ಬೇಕು. ಆ ಆಪರೇಷನ್ಗೆ 4 ಲಕ್ಷ ರೂಪಾಯಿ ಖರ್ಚಾಗೈತಿ. 4 ಲಕ್ಷ ರೂಪಾಯಿ? ತಮ್ಮ 4 ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ಲಿಲ್ಲ? ಏನ್ ಮಾಡಕ್ ಬರಂಗಿಲ್ಲ. ಈ ಆಪರೇಷನ್ ಅರ್ಜೆಂಟ್ ಮಾಡ್ಲಿಲ್ಲ ಅಂದ್ರೆ ದುಮ್ಸಿ ಬದುಕಾಗಿಲ್ಲ. ಸರ್ ನಿಮ್ಗೆ ಅಕ್ಕ ನೀವೇನ್ ಹೆದರ್ಬೇಡ್ರಿ, ನಮ್ಮ ಯಜಮಾನ್ರ ಹೆಸರು ಕೊಡ್ತು ತಗೋರಿ. ಸರಿ, ಎಷ್ಟು ಬೇಗ ಅರ್ಜೆಂಟ್ ಮಾಡ್ತಾರಲ್ಲ ಅಷ್ಟು ದುಮ್ಸಿ ಜೀವ ಯಜಮಾನ್ರು ಕೊಡ್ತಾರ್ರಿ? ಕೊಡ್ತಾರ ತಗೋರಿ. ನಡ್ರಿ ಕೇಳಿ ತಮ್ಮ ಒಂದ್ ಮಾತು ಅವ್ರ ಯಜಮಾನ್ರು ಕೇಳಿ ವಾಪಸ್ ಬರ್ತೀನಿ ದವಾಖಾನೆ. ಅಲ್ಲಿ ತನ ದುಮ್ಸಿ ಹುಷಾರ. ಬೇಗ ನಮ್ಗೆ ರೆಡಿ ಮಾಡ್ಕೊರಿ. ಇದೆಲ್ಲ ಸ್ವಚ್ಛ ಮಾಡ್ಲಿಕ್ಕೆ ನಾನು ಹೇಗೆ ಒಂದು ಬೇಕಾಳು. ಮೊದಲ ಶಾಲ್ಯಾಗ ಹುಡುಗರ ಸಂಬಂಧ ದನದ ಬರ್ತದ. ಏನು ಮಾಡೋದು? ಏನಾಯ್ತಿರ್ತಿ? ನೀ ಯಾಕೆ ಬಂದಿದ್ದಿ ಇಲ್ಲಿ? ಅಲ್ಲ, ನಿನ್ನ ಸಂಬಂಧ ಊರು ಬಿಟ್ಟು ಬಂದೇವ್ ನಾವು. ಆದರೂ ಇಲ್ಲಿ ಬರೋದಿಲ್ಲ ಯಾಕೆ? ನಿನ್ನ ಸಂಬಂಧ ನಮ್ಮ ಮಣಿ ಮಾನ ಮರ್ಯಾದೆ ಹೋಯ್ತೆ. ಮತ್ತೆ ಯಾಕೆ ಬಂದಿದ್ದಿ ಇಲ್ಲಿ? ಯಾವ ಕಾರ್ಯಗೋಸ್ಕರ ಬಂದಿದ್ದಿ? ಮತ್ತೆ ನಮ್ಮ ಮಣಿಗೆ ಬಂದಿದ್ದಿ ಇಲ್ಲಿ? ಹಾಂ, ನೀವು ಒಮ್ಮೆ ಹೇಳ್ತಿಲ್ಲ ಹಿಂಗೆ ಹೋಗ್ಬಿಡಿ, ಇಲ್ಲ ಅಂದ್ರೆ ಸಾಯಿಸಿ ಬಿಡ್ತೀನಿ ನೋಡು. ಇದು ಹೇಳ್ತೀನಿ. ಸಾಕ್ ನಿಲ್ಲಿಸ್ರಿ. ಇವ್ರು ಯಾರ ನಿಮ್ಗೆ ಗೊತ್ತದಾರನ? ಎದಕ್ ಬಾಯ್ ಮಾಡಾಕತ್ತೀರಿ ಹಿಂಗ? ಕೀರ್ತಿ ಅದು ನನಗೆ ಗೊತ್ತಿಲ್ಲ. ಅದ್ ಏನಾರ ಆಗೋದಾಗ ಅಲ್ಲಿ ಹುಡುಗಿ ಸಾಯಾಕತೈತಿ. ಮೊದಲ ಹುಡುಗಿನ ಬದುಕ್ಸುನು ನಡೀರಿ. ಅದನ್ನ ದ್ವೇಷ ಸಾಧಿಸ್ತಾರ. ಅಲ್ಲಿ ದುಮ್ಸಿ ಹಾಸ್ಪಿಟಲ್ನಾಗ ಅಡ್ಮಿಟ್ ಅದಾವ. ನಿಮ್ಮ ಕೈ ಮುಗಿತ ನನ್ನ ಆಕೆ ಹೆಲ್ಪ್ ಮಾಡೋಣ. ಹಾರ್ಟ್ ಹೋಲ ಆಪರೇಷನ್ ಮಾಡ್ಬೇಕಾದ್ರೆ 3 ಲಕ್ಷ ರೂಪಾಯಿ ಹೇಳ್ಯಾರಣ್ಣ. ನಿಮ್ಮ ಕೈ ಮುಗಿತ ನನ್ನ ಹೆಲ್ಪ್ ಮಾಡೋಣ. ಇವ್ರು ಮೇಡಮ್ ಕರ್ಕೊಂಡು ಬಂದ್ರೆ ನನಗೆ ಗೊತ್ತಿಲ್ಲ ಈ ಹೆಂಡತಿ ಅಂತ ಹೇಳಿ ಆಗ್ಬೇಕು. ಹಾ ಏನು ಕೈಕಾಲು ಬೀಳ್ಬೇಡಿ, ಸೀದಾ ಹೋಗ್ಬಿಡಿ. ನಮ್ಮನಿಗೆ ಬರಾಕ್ ಹೋಗ್ಬೇಡಿ. ಅಣ್ಣ ಅವತ್ತು ತಪ್ಪು ಮಾಡಿದಕ್ಕ ಹುಡುಗಿಗೆ ಶಿಕ್ಷೆ ಕೊಡ್ಬೇಡ. ನಿನ್ನ ಕೈ ಮುಗಿತ ನನ್ನ ಅಣ್ಣ, ನಿನ್ನ ಕಾಲು ಬೀಳ್ತಾನೆ ಅಣ್ಣ. ನೀನು ಕೈ ಮುಗಿದ್ರೆ ಕಾಲು ಬದಲಿಲ್ಲ. ಆ ಬೇಕಾರಿಗೆ ಮಾತ್ರ ಹೆಲ್ಪ್ ಮಾಡೋದು. ಹೋಗ್ಬಿಡಿ, ಹೋಗ. ನಿಂದ್ರಕ್ಕ ಒಂದ್ ಸ್ವಲ್ಪ. ಏನಾಗೈತಿ? ಯಾಕೆ ಹಿಂಗ್ ಮಾಡಾಕತ್ತೀರಿ? ತಲೆ ಕೆಟ್ಟ ನಿಮ್ದ? ಅದು ನಿಮಗೆ ಗೊತ್ತಿಲ್ಲ. ಆಕೆ ಏನ್ ಮಾಡ್ಯಾಳ ಅಂದ್ರ ಗೊತ್ತಾದ ತಂಗಿ ನಿಂಗೆ ಆಕೆ ಯಾವ ತರ ಕೆಲಸ ಮಾಡಲ್ಲ ಅಂತ ಹೇಳಿ. ಇಂತಕ್ಕೆ ನಾ ಹೆಲ್ಪ್ ಮಾಡ್ಬೇಕು? ಏನೇ ಹೇಳು? ಹೋಗ್ತೇನೆ. ಅವ್ರು ಯಾವಾಗೂ ನನಗೆ ಒಪ್ಪಂಗಿಲ್ಲ, ನನಗೆ ಒಪ್ಕೊಳ್ಳೋದಿಲ್ಲ. ಅವ್ರ ಇರ್ಲಿ, ನನ್ನ ಮನೆ ಬರೋಣ ಇಷ್ಟ ಐತಿ. ನನ್ನ ಮಗಳನ್ನ ಎಂತಾರ ಮಾಡಿ ನಾ ಒಪ್ಪಿಸ್ಕೊತೀನಿ. ಅವ್ರು ಯಾವತ್ತೂ ಆ ಮಗಳನ್ನ ಮನೆ ಮಗಳ ಒಪ್ಕೊಳ್ಳಂಗಿಲ್ಲ. ಅವ್ರು ಒಂದು ಜಾಬ್ ಮಾಡಿದ್ದೆ. ಅಣ್ಣ ಅವ್ರು ತಪ್ಪು ಮಾಡ್ಯಾರ ಅನ್ನೋಕಿತನು ಒಂದ್ ಹಿಂದ ಒಳ್ಳೆ ಉದ್ದೇಶ ಐತಿ. ಹಿಂಗೆಲ್ಲಾ ಸಿಟ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾರು ನಮ್ಮವ್ರ ಅನ್ಕೊಂಡ್ ಹೋಗುನು. ಅದು ಹುಡುಗಿ ನಮ್ದ. ಎದಕ್ ಸುಮ್ಮನೆ ಹಿಂಗ್ ಮಾಡಾಕತ್ತೀರಿ? ನಡ್ರಿ ಅದನ್ನ ಹುಡುಗಿ ಜೀವನ ಉಳ್ಸುನು. ನಿನಗೆ ಅಷ್ಟು ಕರ್ರು ಐತಂದ್ರ ಹೋಗಿ ನೀನು ಬದುಸ್ಕೊ. ಹಾಕಿನ ಒಮ್ಮೆ ಹೊರ ಹಾಕಿಬಿಟ್ಟೇನೆ ಮುಗಿತ. ಆಕಿ 1 ರೂಪಾಯಿ ಕೊಡೋದಿಲ್ಲ. ಬೇಕಾದ್ರೆ ಹೋಗಿ. ಮಮ್ಮ ನೀವರ ಹೇಳ್ರಲ್ಲ. ನಾ ಏನು ಹೇಳಿ? ತಂದೆ ತಾಯಿ ಇಲ್ಲದ ಮಗನ ಅವ ಜಪಾನ್ ಮಾಡ್ಯಾನ. ನಾ ಏನು ಹೇಳಿ? ಅವನ ಮಾತಾ ಕಡಿ ನಿರ್ಧಾರ ನಮಗೆ. ಛೀ, ಎಂತ ಹೊಲಸು ಬುದ್ಧಿ ಐತಿ ನಿಂಬದ. ನಾನ ಏನಾರ ಮಾಡ್ತೇನೆ ತಗೋ ಹುಡುಗಿ ಪಾಪ. ಯಪ್ಪ, ನನ್ನ ಹೆಂಡತಿಗೆ ಡುಮ್ಸಿ ಅಂದ್ರೆ ಭಾಳ ಇಷ್ಟ. ನನಗೂ ಡುಮ್ಸಿ ಅಂದ್ರೆ ಭಾಳ ಇಷ್ಟ. ನಮ್ಮ ಮಾವ ರೊಕ್ಕ ಕೊಡ್ಲಿಕ್ಕೆ ಬಿಟ್ಟಾನ. ನಾ ಯಾರು ನನ್ನ ಹೆಂಡತಿ ಕೂಡ ಕೂಡಿ ಏನಾರು ಹೆಲ್ಪ್ ಮಾಡ್ತೀನಿ. ಯಾಕೆ ಸುಸ್ತಾಗಿರಿ? ನನ್ನ ಮಗಳಿಗೆ ರೊಕ್ಕನೂ ಕೊಡ್ಲಿಲ್ಲ. ಏನು ಆಗಲ್ಲ ತಡೀರಿ. ಅಲ್ಲಿ ನಮ್ಮ ಮನೆ ಹತ್ರ ಹೋಗಿ 2 ಕಿಡ್ನಿ ಫೇಲ್ ಆಗ್ಯಾರ. ಒಂದು ಕಿಡ್ನಿ ಕೊಡ್ತೇನ್ರಿ. ನಂಗೆ ಅವ್ರ ಸಾಕಷ್ಟು ಅಮೌಂಟ್ ಕೊಡ್ತಾರೆ. ನನ್ನ ಮಗಳ ಸಂಬಂಧ ನೀ ಕಿಡ್ನಿ ಕೊಡ್ತಿ? ಬೇಡ, ನಾನು ಕಿಡ್ನಿ ಭಾಳ ಜೀವ ಅದೇನ್ರಿ, ನಾ ಕೊಡ್ತೇನೆ ತಗೋರಿ. ನೀ ಕಿಡ್ನಿ ಕೊಡ್ತೀನಿ. ಡಾಕ್ಟರ್ ಜೊತೆ ಮಾತಾಡೋಣ. ನಾನು ಯಾರು ಕೊಡ್ತೇನೆ, ನೀನಾರು ಕೊಡು. ನೀವೇನ್ ಬೇಡ್ರಿ, ನಾನ ಕೊಡ್ತೇನ್ರಿ.
ನನ್ನ ಮಗಳ ಸಂಬಂಧ ನೀ ಕಿಡ್ನಿ ಸರ್ ಸರ್ ಯಾರು ಕೇಳ್ತೀವ್ರ ಸರ್ ನಮ್ಮ ಮನೆ ಕಡೆ ಒಬ್ರಿಗೆ ಕಿಡ್ನಿ ಬೇಕಾಗೈತ್ರಿ ನನ್ ಕಿಡ್ನಿ ಕೊಟ್ರ ಅಮೌಂಟ್ ಕೊಡ್ತಾನ್ರಿ ನಡಿತೈತ್ರಿ ನೋಡ್ರಿ ಕೀರ್ತಿಯವ್ರ ಅವ್ರ ಅಕ್ಕ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬರ್ತಾನೆ ಅಂತೇಳಿ ಹೋಗಿದಾರ್ರಿ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬಂದ ಅಲ್ಲಿ ಕೌಂಟರ್ನಾಗ ಕಟ್ತಾನೆ ಅಂತ ಹೇಳಿದಾರು ನೀವು ಏನು ವೆರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಅದು ನಿಮಿಷನಟ ಚಲೋತಾಗ ನೋಡ್ಕೋರಿ ಆಪರೇಷನ್ ಆಗುತ್ತಾನ ಈಗ ಬೇಡಿ ಈಗ ಆಪರೇಷನ್ ಡೇಟ್ ಹೋಯ್ತವ ಮುಂದ್ ಕೊಡಿಸ್ತಾ ಬಂದರು ಆಪರೇಷನ್ ಮುಗಿಸ್ಕೊಂಡ್ ಬರ್ತೀವಿ ಅಂಜಂದ ವಿಷಯ ಏನಿಲ್ಲ ಇಲ್ಲ ನೀವು ಧೈರ್ಯ ತಗೋಬೇಕು ಈಗ 90% ಏನ್ ಇರಂಗಿಲ್ಲ ಇನ್ನು 10% ಏನ್ ಹೇಳಕ್ ಬರಂಗಿಲ್ಲ ಧೈರ್ಯ ತಗೋಬೇಕು ಈ ಟೈಮ್ನಾಗ ಅದೇ ನೀವು ಹೂ ಅಂದ್ರೆ ಮಾಡ್ತೀವ್ರಿ ನಾವು ಒಟ್ಟಿ ಮಾಡಿ ಸರಿ ಹುಡುಗಿ ಆಪರೇಷನ್ ಚಲೋ ಆಗೈತ್ರಿ ಹಳಿದದು ಏನ್ ಹೇಳಕ್ ಹೋಗ್ಬೇಡ್ರಿ ಈಗ ಇನ್ನೊಂದ್ ವಾರ ರೆಸ್ಟ್ ಮಾಡ್ಲಿ ಹುಡುಗಿ ಇಲ್ಲೇ ಆರಾಮೈತಿ ಈಗ ಯಾವ್ದು ವಿಷಯ ಏನು ಹೇಳಕ್ ಹೋಗ್ಬೇಡ್ರಿ ಹುಡುಗಿ ಹುಡುಗಿನ ವಾಡಿ ಶಿಫ್ಟ್ ಮಾಡ್ತೀವಿ ಆಮ್ಯಾಗ ಬಂದು ಹುಡುಗಿನ ನೋಡೋರಂತೆ ಈಗ ಬೇಡ ನಾವು ವಾಡಿ ಶಿಫ್ಟ್ ಮಾಡ್ತೀವಿ ನಿಮ್ಮ ಮಮ್ಮಿ ಮನ್ಯಾಗ ಅದಾರ ಪಿ ಬರಾತಾರ ಬರಾತಾರ ತಡಿ ನಿಂಗೆ ಆರಾಮಿಲ್ಲ ಹಂಗ ಮಾಡ್ಬಾರ್ದ ಏ ತಡಿ ಹಂಗೆಲ್ಲ ಮಾಡ್ಬಾರ್ದ ನಿಂಗೆ ಆರಾಮಿಲ್ಲ ಹಂಗೆಲ್ಲ ಮಾಡ್ಬೇಡ ಗಪ್ಪ ನಿಂಗೆ ಆರಾಮಿಲ್ಲ ತಡಿಯಪ್ಪ ಹಂಗ ಮಾಡ್ಬಾರ್ದ ಯಾಕೆ ಕರೆದ್ರಿ ಸರ್ ಕೀರ್ತಿಯವ್ರ ಇನ್ನೊಂದು ವಿಷಯ ಹೇಳ್ಬೇಕ್ರಿ ಏನ್ ಹೇಳಿ ಕೀರ್ತಿಯವ್ರ ನಿಮ್ ಕಾಲೇಜ್ ಟೈಮ್ನಾಗ ನನಗ 2-3 ವರ್ಷ ಬಂದ್ ಭೇಟಿ ಆಗಿದ್ರಿ ಒಂದ್ಸಲ ನೆನ್ಪ್ ಮಾಡ್ಕೋರಿ ಪಾಪು ಅಂದ್ರೆ ಭಾಳ ಇಷ್ಟ ನೀ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡು ಹೋಗಕ್ ಹೋಗ್ಬೇಡ ನಿಮ್ಮ ಮಾಮಾಗ ರಿಕ್ವೆಸ್ಟ್ ಮಾಡ್ಕೋ ಹೇಳು ನಮ್ಮ ಮಾಮಾಗ ಏನು ರಿಕ್ವೆಸ್ಟ್ ಮಾಡ್ಕೋತಿ ನಮ್ಮ ಮಾಮನ ತಂಗಿ ಪ್ರಿಯಾನಕ್ಕೆ ಹೋಗ್ಬೇಕಿದ್ದಳು ನನಗೆ ಆಕಿನ ಮದುವೆ ಆಗಣಾಕತ್ತಿದ್ರು ಅವ್ಗೆ ಅದ ಶಿಟ್ ಐತಿ ಮತ್ತು ಈಗ ನನ್ನ ಕಾಲೇಜ್ಗೆ ಓದಕ್ಕೆ ಕಳ್ಸ್ಯಾನ ಬೇರೆ ಕಡೆ ಅಲ್ಲಿ ನಾ ಇಂಥ ತಪ್ಪು ಮಾಡೀನಿ ಅಂದ್ರೆ ನಾನು ಮನ್ಯಾಗ ಸುತ್ತ ಇಟ್ಕೊಳ್ಳೋದಿಲ್ಲ ನಾವು ಇಲ್ಲಿ ಹೇಳ್ದೊಂದ್ಸತಿ ನಾನೀಗ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗೋ ಬೇಡ ನಾವು ಫ್ಯಾಮಿಲಿ ಫ್ಯೂಚರ್ ಸಂಬಂಧ ಏನಾರ ಮಾಡೋನು ಸುಮ್ಮ ಅದನ್ನೆಲ್ಲ ಬೇಡ ನೋಡ್ಕಿರ್ತಿ ನಮ್ಮ ಮುಂದೆ ಫ್ಯೂಚರ್ ಪ್ಲ್ಯಾನ್ ಭಾಳ ಅದಾವು ನೀನು ತಂದೆ ತಾಯಿ ಇಲ್ದ ಮಗಳಿದ್ದೀವಿ ನಿನಗೂ ಒಂದು ಸಾಧಿಸ್ಬೇಕು ಅನ್ನೋ ಹಠ ಐತಿ ನನಗೂ ಐತಿ ಇದೊಂದು ಇರಲಿಲ್ಲ ಅಂದ್ರೆ ಏನಾಯ್ತು ಮುಂದೆ ಮಕ್ಳು ಮಾಡ್ಕೊಂಡ್ಲ ನಾನು ಇಬ್ರು ಸೇರಿ ಮದುವೆ ಆಗತ್ತಿವಲ್ಲ ಹೆಂಗಿದ್ರು ಈಗ ದವಾಖಾನಿಗೆ ಹೋಗಿ ನಾವೆಲ್ಲ ಹೇಳ್ಕೊಂಡನ ಬಟ್ ನೀ ನಿಮ್ಮ ಮಾಮನ ಮಾತಾದು ಕೇಳಿಬಿಟ್ಟೆ ಅಂದ್ರೆ ನನಗೆ ನಾ ಯಾಕೆ ಬಿಡ್ಲಿ ಬಿಡಂಗಿಲ್ಲ ಹೋಗಿ ಬಿಡೋದತ್ತಂದ್ರೆ ಇಷ್ಟು ಗತಿ ಕೊಡ್ತಿದ್ನ ಮತ್ತೇನಿನ್ನು ಇನ್ನೇನಿಲ್ಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅದಾರ ಅವ್ರಿಗೆಲ್ಲ ನಾನು ನೀನು ಹೇಳೀನಿ ನಿಂದ ನಂಬರ್ ಮೆಸೇಜ್ ಮಾಡೀನಿ ಅವ್ರಿಗೆ ಇಲ್ಲಿ ಹೋಗಿ ನೀ ಫೋನ್ ಹಚ್ಚಿ ನಿನಗೂ ಕೊಡ್ತಾನೆ ನಂಬರ ಫೋನ್ ಹಚ್ಚಿ ಹೋಗಿ ಕಿಶಿಂದ ಮಾತಾಡಿ ನೀ ಹೋಗು ನಾ ನಿನ್ನ ಹಿಂದಿಂದ ಬರ್ತಾನೋ ಬಂದ ಮಾತಾಡ್ತಾನ ಕೂಡ ರಿಪೋರ್ಟ್ ಅದೆಲ್ಲ ಬರ್ತೀರಾ ನೀನು ಬರ್ತಾನ ಹಿಂದೆ ಸರ್ ಚೆಕಪ್ ಮಾಡ್ರಿ ಏನೇನಂತ ನೋಡ್ರಿ ನಾವು ಚೆಕಪ್ ಮಾಡ್ಯಾವ್ರಿ ಕೂಸ ಬೆಳವಣಿಗೆ ಆಗೈತಿ 9 ತಿಂಗಳ ತನಕ ಏನು ಮಾಡಕ್ ಬರಂಗಿಲ್ಲ ಈಗ ಆಲ್ರೆಡಿ ಬೆಳವಣಿಗೆ ಐತಿ 9 ತಿಂಗಳ ಡೆಲಿವರಿ ಆದ ಬಳಿಕ
ನಿಮಗೆ ಕೂಸ್ಬೇಡ ಅಂದ್ರೆ ನಾನು ಏನಾದ್ರು ಮುಂದೆ ವ್ಯವಸ್ಥೆ ಮಾಡ್ತೇನೆ. ಸರ್ ಊರು ಬಿಟ್ಟ ಕಾಲೇಜ್ ಬಂದೀವ್ರಿ. ಏನಾರ ಸಾಧಿಸ್ಬೇಕಂತ ನಾವು ಕಾಲೇಜ್ ಬಂದ್ರೆ ಏನೋ ಚೈನ್ ಬುದ್ಧಿಲಿ ತಪ್ಪು ಮಾಡೀವಿ ಸರ್. ನಾ ಹೇಳಕತ್ತೇನ್ರಲ್ಲ, ಡೆಲಿವರಿ ಆಗೋತನ ಜೋಪಾನ ಮಾಡ್ರಿ, ಮುಂದಿನ ವ್ಯವಸ್ಥೆ ಮಾಡ್ತಾನೆ ಅಂತ ಹೇಳಿ. ಎಲ್ಲ ನಿಮ್ಗೆ ಬಿಟ್ಟದ್ರಿ ಮುಂದಿನ ಹಂಗಾದ್ರೆ. ನೀವು ಮಾಡೋ ತಪ್ಪಿಗೆ ಎಷ್ಟೋ ಜೀವಗಳು ಬಲಿಯಾಗ್ಯಾವ. ಕೂಸಿನ ಕೊಲ್ಲುದ ಕಾನೂನು ಬಾಹಿರ ಆಗೈತೆ, ಹಂಗ ಮಾಡಕ್ ಬರಂಗಿಲ್ಲ. ನಿಮಗ್ ಬ್ಯಾಡ ಅಂದ್ರೆ ಕೂಸು ನಾ ಯಾರಿಗಾರ ಸಾಕಾಕಾರ ಕೊಡ್ತು ಒಂದ್ ನಾಯರ ಸಾಕ್ತಾರ. ಅಂತ ಪಾಪದ ಕೆಲಸ ಮಾಡಕ್ ಬರಂಗಿಲ್ಲ. 9 ತಿಂಗಳ ತನಕ ಏನೈತಿ ಜೋಪಾನ ಮಾಡ್ರಿ, ಮುಂದಿನ ಮಾಡ್ತಾನೆ. ಸರ್ ತಂದೆ ತಾಯಿ ಟೈಮ್ದಾಗ ನಮ್ಮ ಅಮ್ಮ ನನ್ನ ಬ್ಯಾಕ್ ಮಾಡ್ಯಾನ. ಈಗ ಇಂಥ ತಪ್ಪು ಮಾಡಿ ಅಂದ್ರೆ ನಮ್ಮ ಮನ್ಯಾಗ ಹೊರಗೆ ಹಾಕ್ತಾನ. ನೀವೇ ನೋಡಿ ಸರ್ ಏನಾರ ಒಂದು ಆದಿ ಮಾಡ್ರಿ. ಈ ಜವಾಬ್ದಾರಿ ನಾ ಹೊತ್ಕೋತೀನಿ. ಯಾಕಂದ್ರೆ ನಿಮ್ ಫ್ಯಾಮಿಲಿ ಡಾಕ್ಟರ್ ಅದ ಕೈ ನಾನು ನಿಮ್ ಜವಾಬ್ದಾರಿ ಹೊತ್ಕೊಳ್ಳೋದಿದ್ದೇನೆ. ಒಂದು ಪ್ರೀತಿಸಿ ಮದುವೆ ಆಗ್ಬೇಕು, ಇಲ್ಲಾಂದ್ರೆ ಕೂಸ್ನ ಜಾಪಾನ್ ಮಾಡೋ ಕೆಪಾಸಿಟಿ ಇರ್ಬೇಕು. ಇಂಥ ತಪ್ಪು ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ ನೀವು. ನಮ್ಮ ಅಮ್ಮನ ಬಗ್ಗೆ ನಿಮ್ಗೆ ಗೊತ್ತಾಯ್ತಿಲ್ರಿ. ಅವಾಗಿದ್ಕೆ ಇವಾಗಿದ್ಕೆ ಏನ್ ಸಂಬಂಧ ರೀ ಸರ್? ಅದನ್ನ ಅದಕ್ಕೆ ಈಗ ಮಾತಾಡತ್ತೀರಿ ನೀವು ಹಳಿ ವಿಷಯ ಎಲ್ಲ? ಸಂಬಂಧ ಐತಿ ಅಂತೇಳಿ ಹೇಳಾಕತ್ತೀನಿ ನನ್ನ. ಈಗ ಆ ಕಾಲ ಕೂಡಿ ಬಂದೈತ್ರಿ. ಸರ್ ನೀವ್ ಏನ್ ಮಾತಾಡತ್ತೀರಿ ನಂಗೆ ಏನು ಅರ್ಥ ಆಗವತ್ರಿ ಇದು. ಅರ್ಥ ಆಗವತ್ತಂತ ಹೇಳಾಕತ್ತೀರಿ, ಅರ್ಥ ಆಗಿ ಹೇಳ್ತನು ಕೇಳ್ರಿ. ಈಗ ಆ ದುಮ್ಸಿ ಆಪರೇಷನ್ ಆಗೈತಿಲ್ಲ, ಅವ್ರನ್ನ ಜಾಪಾನ್ ಮಾಡಿದ ತಾಯಿ ಜೀವಂತ ಇಲ್ಲ ಈಗ. ಸರ್ ನೀವು ದುಡ್ಡು ಅರೇಂಜ್ ಮಾಡಕ್ ಹೋಗ್ಯಾಕ ಹೇಳಿರಿಲ್ರಿ? ದುಡ್ಡ ಅವ್ರ ಕಿಡ್ನಿ ಕೊಡೋ ವಿಷಯ ನಿಮ್ ಮುಂದೆ ಹೇಳಬಾರ್ದಂತೇಳಿ ನನ್ ಮುಂದ ಪ್ರಮಾಣ ಮಾಡಿಸ್ಕೊಂಡಾರ ನನ್ನ ಕಡೆ. ಅದಕ್ಕೊಂದ ಕಾರಣ ಐತಿ, ನಿಮ್ಗೆ ಹೇಳ್ತೀನಿ ಕೇಳ್ರಿ. ಅಕ್ಕ ಲ್ಯಾಬ್ ರಿಪೋರ್ಟ್ ಎಲ್ಲ ಬಂದವು, ನೀವು ಮ್ಯಾಗು ಇಟ್ಕೊಂಡ್ರಿ. ಸರ್ ಬಂದ್ ರಿಪೋರ್ಟ್ ಹೇಳ್ತಾರ. ಒಳಗೇನು ಅಳು ಸೌಂಡ್ ಕೇಳತೈತಿ? ಯಾರು ಡೆಲಿವರಿ ಆಗೈತಿ? ಅಕ್ಕ ರಕ್ತ ತಪಾಸ್ ಮಾಡೋ ಜಾಗದಾಗ ಏನ್ ಡೆಲಿವರಿ ಅದೊಂದು ಕತ್ತಿ ಬೇರೆನೇ ಐತೆ ನೀನು. ಭಾಳ ಆಗತ್ತಿಲ್ಲ ತಮ್ಮ ಅದ? ನಿಮ್ಗೆ ಹೇಳ್ತಿತ್ತು ಅಕ್ಕ. ಅಂದ್ರೆ ತಮ್ಮ ನೀ ಅದನ್ನ ಸಾಕಾಕೊಂಡದಿ? ಹೌದಕ್ಕ, ಸಾಕಾಗಿ ತೊಗೊಂಡಿನಿ. ನಾ ಯಾವ ತಂದೆ ತಾಯಿ ಯಾಕೆ ಕಾಣಿಸಲ್ಲ? ತಂದೆ ತಾಯಿ ಏನ್ ಬರ್ತಾರಕ್ಕ, ನಾನಾಗಿ ಬಾರ ಹೊತ್ಕೊಂಡಿನಿ. ಕೃಷ್ಣ ನನಗೆ ಕೊಡ್ಲ. ಕುತ್ರ ನೀ ಸಾಕ್ತಿ ಅಕ್ಕ. ಕೊಡ್ಲ. ಇದಕ್ಕಿಂತ ದೊಡ್ಡ ಖುಷಿ ಏನೈತೆ ಅಕ್ಕ? ಈಗ ನಿನ್ಗ ಕೊಡ್ತು ಅಕ್ಕ. ತಮ್ಮ ನೀ ಸಂಜೆ ಮನೆ ಕಡೆ ಬಾ, ನಿನ್ನ ಡ್ಯೂಟಿ ಮುಗಿದ್ಮೇಲೆ. ಹಾ ಗೊತ್ತಿಲ್ಲ? ಸರಿ ಅಕ್ಕ, ಜಾಪಾನ್ ಮಾಡೋ ಜವಾಬ್ದಾರಿ ನಿನಗಕ್ಕ. ಹಾ ತಮ್ಮ ಯಾಕಕ್ಕ ರೊಕ್ಕದೇನು ಅಡ್ಜಸ್ಟ್ ಆತೋ ಇಲ್ಲೋ? ತಮ್ಮ ರೊಕ್ಕ ಅಡ್ಜಸ್ಟ್ ಎಲ್ಲಿಂದ ಆಗ್ಬೇಕ? ನೀನು ನೋಡಿದಿಲ್ಲೋ ಅಣ್ಣ ಏನ್ ಮಾಡಿದ? ಕಾಲಿಲೆ ಒದ್ದ ಕಳಿಸಿದ ನಾನು ಕೊಡಂಗಿಲ್ಲ ಅಂತ ಹೇಳಿ. ಅವ್ರ ನನಗ ಆಸ್ತ್ರ, ಅವರೇ ಹಿಡಿಲಿಲ್ಲ. ಇನ್ನ ಯಾರು ಹಿಡಿತಾರ ಹೇಳ ನನಗ? ಅದಕ್ಕ ಕೀರ್ತಿ ಒಂದು ಉಪಾಯ ಹೇಳ್ಯಾಳ, ಅದ್ರ ಬಗ್ಗೆ ಮಾತಾಡ್ಬೇಕಂತ ಬಂದಿದ್ದೆ. ಉಪಾಯ ಏನು ಉಪಾಯ ಅಕ್ಕ? ಏನ್ರ ತಲೆ ಓಡಿಸಕ್ ಹೋಗ್ಬೇಡ್ರ ಅಕ್ಕ. ತಮ್ಮ ಈ ಮಾತ ನೀ ಹೆಂಗ್ ತಗೋತೀವೋ ನನಗೆ ಗೊತ್ತಿಲ್ಲ, ಆದ್ರೂ ಹೇಳತ್ತನಿ. ಕೀರ್ತಿ ಮನಿ ಬಾಜುಕ ಯಾರೋ ಕಿಡ್ನಿ ಫೇಲ್ ಆಗ್ಯಾವಂತ. ಅವ್ರಿಗೆ 1 ಕಿಡ್ನಿ ಕೊಟ್ರ ನನ್ನ ಮಗಳಿಗೆ ಆಪರೇಷನ್ ತಕ್ಕ ಕೊಡ್ತಾರತ್ತ. ಅಕ್ಕಿ ನೀನು ಹೇಳಿದ್ರ, ಅಕ್ಕಿ ಏನತ್ತಾಳು, 4 ಕಿಡ್ನಿ ಕೊಡ್ತೇನೆ ಏನಂತಾಳ. ಅದಕ್ಕೆ ಅಕ್ಕಿ ಕಿಡ್ನಿ ಕೊಡೋದು ಬೇಡ, ನನ್ನ ಮಗಳಿಗೆ ನಾನೇ ಕಿಡ್ನಿ ಕೊಡ್ತೇನೆ. ಅದಕ್ಕೆ ನೀ ಹೆಲ್ಪ್ ಮಾಡ್ಬೇಕು ಅಕ್ಕ. ಕಿಡ್ನಿ ಕೊಟ್ಟ ನಿನಗೆ ನೆನಪೈತನಕ್ಕ ಅವತ್ತ ಏನು ಅಂತೇಳಿ, ನಿನಗ ಒಂದ ಕಿಡ್ನಿ ಕೆಲಸ ಮಾಡಾಕತ್ತೈತೆ ಅಂತೇಳಿ. ಈಗ ಇರುದ 1 ಕಿಡ್ನಿ ಐತೆ, ಅದನ್ನು ಕೊಟ್ರ ನಿನ್ ಜೀವ ಹೋಗುದಿಲ್ಲಕ್ಕ. ಎಂತ ದೊಡ್ಡ ಸಾಹಸ ಕೆಲ್ಸಕ್ಕೆ ಕೈ ಹಾಕಿದ್ವ. ತಮ್ಮ ಎಷ್ಟ್ ಚಂದ ಹೇಳತ್ತದಿ ನೀನ. ಆಕಿ ನನ್ನ ಮಗಳು, ಅದ್ರಾಗ ಮೊದ್ಲ ನಮ್ಮ ಅಣ್ಣ ಜೀವ ಹೊದಂಗ್ ಮಾಡತ್ತಾನ. ನಾನು ನೋಡಿದ್ರ ಸೈಸ್ ಬಿಡ್ಲೆ ನನ್ನ ಮಾಡತ್ತಾನ. ಅಂತದ್ರಾಗ ಆಕಿ ಕಿಡ್ನಿ ಕೊಟ್ರ ನನ್ನ ಜೀವಂತರ ಇಡ್ತಾನೇನು? ಬ್ಯಾಡ, ಆಕಿ ಏನು ಮಾಡೋದು ಬೇಡ. ನಾನೇ ಕಿಡ್ನಿ ಕೊಡ್ತಾನೆ, ನನ್ನ ಮಗಳು ನಾನೇ ಬದುಕಿಸ್ಕೋತಾನೆ. ನನ್ನ ಮಗಳು ಜೀವಂತ ಇದ್ರ ನೀವ್ ಎಲ್ಲಾರು ಅದಾರಲ್ಲ ನೋಡಾಕ. ನಿಮ್ಮೆಲ್ಲರ ಮಗಳಾಗಿ ನಿಮ್ ಮುಂದೆ ಇರ್ತಾಳ ಆಕಿ, ಜೀವಂತ ಇರ್ತಾಳ ಇಲ್ಲ ಆಕಿ. ಬ್ಯಾಡ, ಆಕಿ ಕಿಡ್ನಿ ಕೊಡೋದು ಬೇಡ. ನನ್ ಕಿಡ್ನಿನ ಕೊಡಾಕ ಏನಾರ ವ್ಯವಸ್ಥೆ ಮಾಡ, ಮತ್ತೆ ಡಾಕ್ಟರ್ ಜೊತೆ ಮಾತಾಡ. ಅಕ್ಕ ನಿನ್ನ ಮಗ ಯಾಕೆ ಹಂಗೆ ಮಾಡ್ತಿ? ದುಮ್ಸಿ ನಿನ್ ಮಗಳಲ್ಲ, ಕೀರ್ತಿ ಮಗಳು. ಅವ್ರ ಮಗಳಿಗೆ ಅವ್ರ ಕಿಡ್ನಿ ಕೊಟ್ರ ನಮಗೇನಾಗೋದೈತಿ? ಕೀರ್ತಿ ಮಗಳು ಹೆಂಗ್ ಹೇಳಾತಿದ್ದಮ್ಮ ನೀ? ಅಕ್ಕ ಹೇಳಿದ್ರೆ ಇದ ವಿಷಯ ಮುಚ್ಚಿಟ್ಟಿನ್ನೆ. ನಮ್ಮ ಅಪ್ಪು ಕೀರ್ತಿ ಮಗಳ? ಹೌದಕ್ಕ.
ಮತ್ತೆ ತಮ್ಮ ಅವ್ರ ಮಗಳಿದ್ರೆ ಅವತ್ತೇ ಯಾಕೆ ಸತ್ಯ ಹೇಳಿಲ್ಲ ತಮ್ಮ? ಆಕೆ ಅವ್ರ ಮಗಳಾಗಿ ಇರ್ಲಿ. ಯಾಕಂದ್ರ ಪ್ರತಿ ಸಲ ನಾ ಅಣ್ಣನ ಮನೆಗೆ ಹೋದಾಗೆಲ್ಲ ಆ ಬಿಕಾರಿ ಬ್ಯಾಡ್ ನಮ್ಗ, ಆ ಬಿಕಾರಿ ಬ್ಯಾಡ್ ನನಗೆ. ಈಗ ನೀ ಸತ್ಯ ಹೇಳಿದ್ರೆ ಅವ್ರು ನಂಬಂಗಿಲ್ಲ. ಯಾಕಂದ್ರೆ ಆಕೆ ಉಳಿಸ್ಕೊಳಕ್ ಹೇಳತಿ ಅಂತಾರ. ಅವ್ರು ನಿಮ್ ಮಗಳ ಅಂದ್ರೆ ನಂಬಕ್ ಸಾಧ್ಯ ಇಲ್ಲ ತಮ್ಮ. ಅವ್ರ ಕೀರ್ತಿ ಮಗಳ ಅಪ್ಪನ ಮಗಳಂದ್ರೆ ಒಟ್ಟ ನಂಬಂಗಿಲ್ಲ. ಯಾಕಂದ್ರೆ ಆಕೆ ಉಳಿಸ್ಕೊಳಕ್ ಸುಳ್ಳು ಹೇಳತ್ತಾಳ ಅಂತಾರ. ಅಣ್ಣ ಬಾಳ ಕೇವಲವಾಗಿ ಮಾತಾಡ್ತಾನ ನನ್ನ ಮಗಳ ಬಗ್ಗೆ. ನಿನ್ ಕೈ ಮುಗಿತಂತಮ್ಮ, ಡಾಕ್ಟರ್ ಜೊತೆ ಮಾತಾಡ ಪ್ಲೀಸ್. ಕೈ ಮುಗಿತಂತಮ್ಮ. ಅಕ್ಕ ಒಟ್ಟ ನನ್ನ ಕೈಲಿ ಆಗಲ್ಲ. ಈ ಬೆದರಿಕೆ ನನ್ನ ಮನಸ್ಸು ಒಪ್ಪಂಗಿಲ್ಲ ಅಕ್ಕ. ನಿನ್ನ ಕೈ ಮುಗಿತ ಕರೆ, ನನಗೆ ಇಂಥ ಕೆಲಸ ಹೇಳಕ್ ಹೋಗ್ಬೇಡ ಅಕ್ಕ ನೀನು. ತಮ್ಮ ಕೈ ಮುಗಿತಂದ್ರೆ ಕರುಣೆ ಬರ್ಬಾರ್ದು ನಿನಗ. ಅಕ್ಕ ನನ್ನ ಮಗನ ಉಳಿಸ್ಕೊಂಡು ನನ್ನ ಕಿಡ್ನಿ ಕೊಟ್ಟು ಡಾಕ್ಟರ್ ಜೊತೆ ಮಾತಾಡ. ಅಕ್ಕ ನಾ ಮಾತಾಡ್ತೀನಿ, ಹೇಳಕ್ಕ ಹೇಳಕ್ಕ ಹೇಳ ಕಾಲು ಹೇಳ. ತಮ್ಮ ಡಾಕ್ಟರ್ ಜೊತೆ ಮಾತಾಡ್ತೀನಿ, ಮಿಸ್ ಮಾಡ್ಬೇಡ. ಮಾತಾಡ್ತೀನಿ ಆದ್ರೆ ಹಂಗ ಇನ್ನೊಂದು ಮಾತು ಕೊಡ್ಬೇಕು ನನಗೆ. ಮತ್ತೇನಕ್ಕ? ನಾ ಕಿಡ್ನಿ ಕೊಡಾತೇನೆ ಅನ್ನೋ ವಿಷಯ ಕೀರ್ತಿ ಹೇಳ್ಬೇಡ. ಯಾಕಂದ್ರೆ ಆಕೆ ನಾ ಕೊಡ್ತೇನೆ ಅಂತ ಹೊರಗ ನಾ ದುಡ್ಡು ಅರೇಂಜ್ ಮಾಡಕ್ ಹೋಗಿ ಅಂತ ಹೇಳ. ಆಕೆ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬರಾಕ 4 ದಿನ ನಾವು ಆಗ್ಬೋದು, 5 ದಿನ ಆಗ್ಬೋದು. ಆದ್ರೆ ನಾವು ಆಪರೇಷನ್ ಮಾಡ್ತೀವಿ ಅಂತ ಹೇಳ. ಅಕ್ಕ ಎಂತ ಈ ಕಡೆ ಶಿಕ್ಷಿಸಲ್ಲ. ಇಲ್ಲ ಈ ಸತ್ಯ ಗೊತ್ತಾಗ್ಬೇಡ. ಮತ್ತ ಆಕಿ ಅವ್ರ ಮಗಳ ವಿಷಯ ಹೇಳಕ ಹೋಗ್ಬೇಡ ಈಗ. ಅಕ್ಕ ಏನ್ ಕಲ್ತಿದ್ದೀನಿ? ಇಲ್ಲ ಈ ಸದ್ಯ ಹೇಳಕ್ ಹೋಗ್ಬೇಡ. ಈಗ ನಮ್ಮಲ್ಲಿ ತಮ್ಮ ಅವ್ರ ರಕ್ತಕ್ಕಾಗಿ ಹೇಳತ್ತಾರ ಅಂತಾರ. ಪ್ಲೀಸ್ ಕೈ ಮುಗಿತು, ಹೇಳಕ್ ಹೋಗ್ಬೇಡ ಈಗ. ಮಾತಾಡಂತೇಳಿ ಮಾತು ಕೊಡ್ತಮ್ಮ. ಸರಿ ಆಯ್ತಕ್ಕ, ಇದು ನನ್ನ ಕರ್ತವ್ಯ ತಿಳ್ಕೊಬೋದು. ನಾ ಹೇಳಂಗಿಲ್ಲ. ಸರ್ ಜೊತೆ ಮಾತಾಡಿ ನಮಗೆ ಆದಷ್ಟು ಬೇಗ ಹೇಳು. ಸರಿ ಹೇಳ್ತೀನಿ ತಗೋಳ್ಕ. ಸರ್ ನೀವು ಹೇಳೋದು ನಿಜ ಆಗ್ತದ? ಕರೆಯಪ್ಪ. ಅಪ್ಪು ಈಗ ಅಳ್ಕೊತಿಲ್ಲಕ ಸಮಯ ಇಲ್ಲ. ಜನ ಭಾಳ ತಕ ಇಡಕ್ ಬರಂಗಿಲ್ಲ. ನನ್ನ ಸಂಸ್ಕಾರಕ್ಕೆ ರೆಡಿ ಐತಿ ನೋಡ್ರಿ, ಕರ್ಕೊಂಡು ಹೋಗ್ರಿ. ಪಾಪು ಪಾಪು ನೀ ಹಂಗೆಲ್ಲ ಅಳಬೇಡ. ಮಮ್ಮಿ ಆರಾಮಿಲ್ಲ. ನೀನ್ ಅವ್ರ ಮಕ್ಕೊಂಡಾರ, ರೆಸ್ಟ್ ಮಾಡ್ಲಿ ಬಾನಿ. ಸಲನೆಲ್ಲ ಕಿತ್ಕೊಂಡ್ ಬಂದಿಯಲ್ಲಿ ಸುಮ್ಮನೆ ಮಲ್ಕೋ. ಇಲ್ಲ ನಾ ಮಾತಾಡ್ತೇನೆ ಮಮ್ಮಿಗೆ. ಅಕ್ಕ ನಾವು ಮಾಡಿದ ತಪ್ಪಿಗೆ ನಿಮ್ ಜೀವ ಬಲಿ ಕೊಡ್ತಿ ಏನೋ ಸಾಕೋರ ಇಬ್ರು ಗಂಡ ಹೆಂಡತಿ ಒಳ್ಳೆ ಬಿಗಾರ ಬೇನೆ ಹೋಗಿರಿ ಸಾಕಲು ಬದುಕಲ. ಮಾಮ ಏ ಮಾಮ, ಈಗ ಈ ಮಾತಿಗೊಂದು ಬಿಕಾರಿ ಬಿಕಾರಿ ಅನ್ಬೇಡಿ ನೀ. ನಮ್ಮ ಕಾಲೇಜ್ ಟೈಮ್ದಾಗ ನಾವು ಫ್ಯೂಚರ್ ಪ್ಲಾನ್ಸ್ ಒಂದು ತಪ್ಪು ಮಾಡಿದಕ್ಕಾಗಿ ನಿಮ್ಮ ತಂಗಿ ಪ್ರಿಯಾನ್ ಹೊರಗೆ ಹಾಕಿದ್ನಿ. ಅದು ಏನಾಯ್ತು ಓದೈತೆ ನಿನಗೆ? ಅಪ್ಪು ಬಾರೋ, ನಮ್ಮ ತಂಗಿ ಜೊತೆ ನಾ ಮಾತಾಡ್ಬೇಕು. ಬಾ ಈಗ ಬೇಗ ಬುದ್ಧಿ ಬಂದೈತೆ ನಿನಗೆ. ಈಗ ನಿಮ್ಮ ಬಾರೋ, ತಂಗಿ ಕೈಗೆ ನಂಗೆ ಗೊತ್ತಾಗಲಿಲ್ಲ. ಬಾರೋ ಹೋಗ್ ಬಾ. ನೀನು ಭಾಳ ಮೋಸ ಮಾಡಿದ, ಭಾಳ ಮೋಸ ಮಾಡಿದ. ನೀನು ಓದೋಣ ಇದ್ದೀನಿ, ನನಗೆ ಗೊತ್ತಾಗಲಿಲ್ಲ ನೀವು ಇಷ್ಟು ಒಳ್ಳೆ
ಸಮಾಧಾನ ಮಾಡ್ಕೊಡುವ, ಸಮಾಧಾನ ಮಾಡ್ಕೊ. ನಮ್ಮ ತಂಗಿ ನಮ್ಮನ್ನ ಬಿಟ್ಟು ಹೋದಳು. ತಂಗಿ ನಿನಗೆ ಭಾಳ ಮೋಸ ಮಾಡಿವ, ನಾನು ಭಾಳ ಮೋಸ ಮಾಡಿ ನೀನು ಈಗ ಮಾತು ಹೊರ ಆಯ್ತು. ನಿನ್ನ ಮಾತಿಗೆ ನಾನು ಬೆಲೆ ಕೊಡಲಿಲ್ಲ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಕಳ್ಕೊಂಡ್ಬಿಟ್ಟಿವ ನನ್ನ ತಂಗಿನ ಕಳ್ಕೊಂಡ್ಬಿಟ್ಟು. ತಂಗಿ ಭಾಳ ಮೋಸ ಮಾಡಿವ, ನಿಂಗ ಭಾಳ ಮೋಸ ಮಾಡಿ ನೀನು ಕಳ್ಕೊಂಡ್ಬಿಟ್ಟಿಯ. ಸಮಾಧಾನ ಮಾಡ್ಕೋ ತಂಗಿ, ಸಮಾಧಾನ ಮಾಡ್ಕೋ. ಅಯ್ಯೋ ನೋಡಿ ಅಳಬೇಡಿ. ಇನ್ನು ಮುಂದಿನ ಮಮ್ಮಿ ಪಪ್ಪ ಎಲ್ಲ ನಾವು